ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಯೋಜನಾ ಸಹಾಯಕ ಮತ್ತು ಗ್ರಾಮ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ ನೋಡಿ. ಒಟ್ಟು 687 ಹುದ್ದೆಗಳಿದ್ದಾವೆ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು, ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಇನ್ನು ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೂ ಯಾವುದೇ ಒಂದು ಜಾಬ್ಗೆ ಬೇಕಾದಂಥ ಇನ್ಫಾರ್ಮೇಷನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಯಾರು ಜಾಯ್ನ್ ಆಗಿಲ್ಲ ಇದುವರೆಗೂ, ಈಗಲೇ ಜಾಯ್ನ್ ಆಗಿ ಅದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳು ನೋಡಿ ಸಂಪೂರ್ಣವಾಗಿ ಆನ್ಲೈನ್ ಉದ್ಯೋಗಗಳಾಗಿರ್ತವೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಇಲ್ಲಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್, ಇಲ್ಲಿಂದ ನೇಮಕಾತಿ ಆಗಿರುತ್ತೆ. ಸರ್ಕಾರಿ ಸೌಮ್ಯದ ಒಂದು ಇಲಾಖೆ ಆಗಿರುತ್ತೆ ನೋಡಿ. ಹಾಗೆ ಇನ್ನು 687 ಹುದ್ದೆಗಳಿದ್ದಾವೆ. ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ನೋಡಿ. ಪ್ರಾಜೆಕ್ಟ್ ಇಂಜಿನಿಯರ್, ಪ್ರಾಜೆಕ್ಟ್ ಟೆಕ್ನಿಷಿಯನ್ ಹಾಗೂ ಗ್ರಾಮ ಸಹಾಯಕ ಮತ್ತು ಯೋಜನಾ ಸಹಾಯಕ ಹುದ್ದೆಗಳಾಗಿರ್ತವೆ. 3 ಲಕ್ಷದಿಂದ 2,29,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್ ನೋಡಿ, ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ. ಯೋಜನಾ ಸಹಾಯಕ BE, BTech, ME ಅಥವಾ MTech ಅಥವಾ ಸ್ನಾತಕೋತ್ತರ ಪದವಿ ಅಥವಾ PhD ಮಾಡಿದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯೋಜನಾ ಬೆಂಬಲ ಸಿಬ್ಬಂದಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ಯಾವುದೇ ಡಿಗ್ರಿ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಿರಿಯ ಯೋಜನಾ ಇಂಜಿನಿಯರ್ BE ಅಥವಾ BTech, ME ಅಥವಾ MTech ಸ್ನಾತಕೋತ್ತರ ಪದವಿ PhD ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಯೋಜನಾ ಸಹಾಯಕ ನೋಡಿ, BE ಅಥವಾ BTech, ME ಅಥವಾ MTech ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ. ಯೋಜನಾ ಇಂಜಿನಿಯರಿಂಗು ಕೂಡ ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಕಾರ್ಯನಿರ್ವಾಹಕ ನೋಡಿ, BE ಅಥವಾ BTech ಕೇಳಿದ್ದಾರೆ. ಇನ್ನು ಯೋಜನಾ ವ್ಯವಸ್ಥಾಪಕ, ಕಾರ್ಯಕ್ರಮ ವ್ಯವಸ್ಥಾಪಕ, ಕಾರ್ಯಕ್ರಮ ವಿತರಣಾ ವ್ಯವಸ್ಥಾಪಕ ಮತ್ತು ಜ್ಞಾನ ಪಾಲುದಾರ, ಈ ಒಂದು ಎಲ್ಲ ಹುದ್ದೆಗಳಿಗೂ ಕೂಡ ಸ್ನಾತಕೋತ್ತರ ಅಥವಾ PhD ಆಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯೋಜನಾ ತಂತ್ರಜ್ಞ ನೋಡಿ, ITI, ಡಿಪ್ಲೊಮಾ, ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು SLC ಆಗಿದ್ದರೂ ಕೂಡ ನೀವು ಗ್ರಾಮ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಮಲ್ಟಿಮೀಡಿಯಾ ಸಂವಹನ ಸಹಾಯಕ MBA ಸ್ನಾತಕೋತ್ತರ ಪದವಿ ಅಥವಾ ಪದವಿ ಕೇಳಿದ್ದಾನೆ. ಯೋಜನಾ ಅಧಿಕಾರಿ MBA ಸ್ನಾತಕೋತ್ತರ ಪದವಿ ಅಥವಾ MA ಕೇಳಿದ್ದಾರೆ ನೋಡಿ. ಇನ್ನು ಫ್ರೆಂಡ್ಸ್, ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳಿದ್ದಾವೆ ಹಾಗೆ ವಯೋಮಿತಿಯನ್ನು ನೋಡೋದಾದರೆ, ಯೋಜನಾ ಸಹಾಯಕ 6 ಹುದ್ದೆಗಳಿದ್ದಾವೆ. 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯೋಜನಾ ಬೆಂಬಲ ಸಿಬ್ಬಂದಿ ನೋಡಿ, 29 ಹುದ್ದೆಗಳಿದ್ದಾವೆ. 30 ವರ್ಷದ ಒಳಗಿನವರು. ಹಿರಿಯ ಯೋಜನಾ ಇಂಜಿನಿಯರ್ 194 ಹುದ್ದೆಗಳಿದ್ದಾವೆ. 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆಯೇ ಯೋಜನಾ ಸಹಾಯಕ 25 ಹುದ್ದೆಗಳಿದ್ದಾವೆ. 30 ವರ್ಷದ ಒಳಗಿನವರು. ಯೋಜನಾ ಇಂಜಿನಿಯರ್ ನೋಡಿ 309 ಹುದ್ದೆಗಳಿದ್ದಾವೆ. 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಯೋಜನಾ ವ್ಯವಸ್ಥಾಪಕ, ಕಾರ್ಯಕ್ರಮ ವ್ಯವಸ್ಥಾಪಕ, ಕಾರ್ಯಕ್ರಮ ವಿತರಣಾ ವ್ಯವಸ್ಥಾಪಕ ಮತ್ತು ಜ್ಞಾನ ಪಾಲುದಾರ 39 ಹುದ್ದೆಗಳಿದ್ದಾವೆ ನೋಡಿ. 50 ವರ್ಷದ ಒಳಗಿನವ್ರನ್ನ ಕರೆದಿದ್ದಾರೆ. ಹಾಗೇನು ಯೋಜನಾ ತಂತ್ರಜ್ಞ 57 ಹುದ್ದೆಗಳಿದ್ದಾವೆ. 30 ವರ್ಷದ ಒಳಗಿನವರು. ಮಲ್ಟಿಮೀಡಿಯಾ ಸಂವಹನ 1 ಹುದ್ದೆ ಇದೆ. 40 ವರ್ಷದ ಒಳಗಿನವರು. ಹಾಗೆ ಯೋಜನಾ ಅಧಿಕಾರಿ 13 ಹುದ್ದೆಗಳಿದ್ದಾವೆ. 50 ವರ್ಷದ ಒಳಗಿನವರು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಯೋಜನಾ ಸಹಾಯಕ, ಗ್ರಾಮ ಸಹಾಯಕ 14 ಹುದ್ದೆಗಳಿದ್ದಾವೆ. 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ವಾರ್ಷಿಕ ಸಂಬಳವನ್ನು ನೋಡೋದಾದರೆ, ಯೋಜನಾ ಸಹಾಯಕ 1,60,000ರಿಂದ 1,38,000ವರೆಗೆ ಇರುತ್ತೆ. ಯೋಜನಾ ಬೆಂಬಲ ಸಿಬ್ಬಂದಿ 3 ಲಕ್ಷ ಇರುತ್ತೆ ನೋಡಿ. ಹಾಗೆ ಹಿರಿಯ ಯೋಜನಾ ಇಂಜಿನಿಯರ್ 84 ಅಂದರೆ 8,49,000ದಿಂದ 1,40,000ವರೆಗೂ ಇರುತ್ತೆ. ಯೋಜನಾ ಸಹಾಯಕ 3,60,000. ಹಾಗೆ ಯೋಜನಾ ಇಂಜಿನಿಯರ್ PSO ಕಾರ್ಯನಿರ್ವಾಹಕ 4,49,000ದಿಂದ 70 ಅಂದರೆ 7,11,000ವರೆಗೂ
ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ವಾರ್ಷಿಕವಾಗಿ ಇರುತ್ತೆ. ನೀವು ಇದನ್ನು ತಿಂಗಳಿಗೆ ಕನ್ವರ್ಟ್ ಮಾಡಿಕೊಂಡು ನೋಡ್ಬೋದು ಎಷ್ಟಾಗುತ್ತೆ ಅಂತ. ಇದು ವಾರ್ಷಿಕ ವಾದಂಥ ಒಂದು ಸಂಬಳ ಆಗಿರುತ್ತೆ ನೋಡಿ. ಇನ್ನು ಏನು ಮಲ್ಟಿಮೀಡಿಯಾ ಸಂವಹನ 7,50,000 ಇದ್ದರೆ ಯೋಜನೆನ ಹಾಗೆ ಅಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ನೋಡಿ. ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿರುತ್ತೆ. ಹಾಗೇನೆ 20 ಅಕ್ಟೋಬರ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಹಾಗೆ ಅರ್ಜಿ ಸಲ್ಲಿಕೆಯ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಇನ್ನು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಹಾಗೆ ಒಂದು ಫೋಟೋ ಮತ್ತು ಎಜುಕೇಷನಲ್ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಹಾಗೆ ಇದರ ಒಂದು ನೇರ ಲಿಂಕು ಡೈರೆಕ್ಟ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ಬೋದು.